ಖುಷಿ ಆಯ್ತು ವಿಷಯ ಕೇಳಿ. ಥ್ಯಾಂಕ್ ಯು ಅಣ್ಣ. ಅಣ್ಣ ಬನ್ನಿ ಕೂತ್ಕೊ ಬನ್ನಿ. ಸಿದ್ದು, ವಿಷಯ ಕೇಳಿ ಎಷ್ಟು ಖುಷಿ ಆಯ್ತೋ, ನೀನ್ ನಿರ್ಧಾರ ಕೇಳಿ ಇನ್ನೂ ತುಂಬಾ ಬೇಜಾರಾಯ್ತು ಕಣೋ. ಅಲ್ಲ ನೀನ್ ಯಾಕೆ ಆ ತರ ಡಿಸಿಷನ್ ತಗೊಂಡಿದ್ದೆ? ಏನಾಯ್ತು ಅಂತ? ಅಣ್ಣ ಆ ಕತೆ ಬಿಡು, ಆಗಿದ್ದಾಗೋಗೈತೆ. ಈಗ ನನಗೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಬಿಡಿ, ಇನ್ನೇನ್ ಮಾತಾಡೋದು ಅದ್ರ ಬಗ್ಗೆ. ಅಲ್ಲ ಕಣೋ, ನಮ್ಮ ಮನೆಗೆ ಒಂದು ಪುಟ್ಟ ಪಾಪ ಬರ್ತಿದೆ. ಅದ್ರ ಖುಷಿನ ಸಂಭ್ರಮಿಸೋದ್ ಬಿಟ್ಟು ನಂಗ್ ಮಗು ಬೇಡ ಅಂದಂತೆ. ಥೋ, ತುಂಬಾ ಬೇಜಾರಾಯ್ತು ಕಣೋ. ಅಲ್ಲ ಬುದ್ಧಿ ಇದೆಯಾ ಇಲ್ವಾ ನಿನ್ಗೆ? ನಮ್ಮ ಮನೇಲಿ ಒಂದು ಒಳ್ಳೆ ನಿರ್ಧಾರ ತಗೊಳೋ ವ್ಯಕ್ತಿ ಅಂದ್ರೆ ಅದ್ ನೀನೊಬ್ಬನೇ. ನಾನ್ ಕೂಡ ಹೇಳ್ಕೊಳೋದಿಲ್ಲ ನಾನ್ ಒಳ್ಳೆ ನಿರ್ಧಾರ ತಗೋತೀನಿ ಅಂತ. ಆದ್ರೆ ಸಿದ್ಧಾರ್ಥ ಅಂದ್ರೆ ಏನು? ಒಳ್ಳೆ ನಿರ್ಧಾರ ತಗೋತೀಯ ನೀನು ಅಂತ ನಾವು ನಂಬಿದೀವಿ. ನೀನ್ ನೋಡಿದ್ರೆ ಈ ತರ ಮಾಡ್ದಲ್ಲ, ತುಂಬಾ ಬೇಜಾರಾಯ್ತು. ಅಮ್ಮ ಅಂತೂ ತುಂಬಾ ಅಪ್ಸೆಟ್ ಆಗಿದ್ರೆ. ಅಣ್ಣ ನಂದ್ ಹೆಂಗೋ ಸರೋಗುತ್ತೆ ಬಿಡು, ಏನೋ ಒಂದ್ ಮಾಡ್ತೀನಿ ನಾನು. ಆಮೇಲೆ ನಿಸರ್ಗನ ಸಾರಿ ಕೇಳ್ತೀನಿ, ಏನೋ ಒಂದ್ ಮಾಡ್ಕೋತೀನಿ ಬಿಡು, ನಂದ್ ಹೆಂಗೋ ರೂಟ್ ಕ್ಲಿಯರ್ ಆಗುತ್ತೆ. ನನ್ಗ್ ನಿಂದೆ ಚಿಂತೆ ಕಣಣ. ನನ್ ಚಿಂತೆನಾ? ಯಾಕೋ ಅಣ್ಣ? ಮಾನ್ಸಿ ಇವಾಗ ನಿನ್ ಟಚ್ ಇಲ್ಲ ತಾನೆ? ಸಿದ್ದು, ಮಾನ್ಸಿನ ಬಿಡೋ ಮಾತೇ ಇಲ್ಲ ಅನ್ಕೊಂಡು ನಾನು ಅವಳ ಹತ್ರ ಮಾತಾಡಕ್ ಹೋಗಿದ್ದೆ ಕಣೋ. ಏನು ಮತ್ತೆ ಅವಳ ಹತ್ರ ಮಾತಾಡಕ್ ಹೋಗಿದ್ದ? ಏನಣ್ಣ ನೀನು? ಅವಳು ಸರಿ ಇಲ್ಲ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ನಿನ್ಗೆ. ಹ್ಞೂ ಸಿದ್ದು, ನೀನೇನೋ ಹೇಳ್ದೆ, ಆದ್ರೆ ನನಗೆ ನಂಬಿಕೆ ಬರ್ಬೇಕಲ್ವಾ? ನಾನು ಅವಳನ್ನ ಅಷ್ಟು ಪ್ರೀತಿ ಮಾಡಿದ್ದೆ, ಅಷ್ಟು ನಂಬಿದ್ದೆ. ಆದ್ರೆ ಅವಳು ಮಾತು ಮುಂಚೆ ಆಸ್ತಿ ಅಂತಾಳೆ. ತುಂಬಾ ಬೇಜಾರಾಗ್ಬಿಡ್ತು ಸಿದ್ದು. ಅಣ್ಣ, ಅವಳು ನಿನ್ನ ಇಷ್ಟಪಟ್ಟಿದ್ದೆ ಆಸ್ತಿಗೋಸ್ಕರ. ನಿನಗ್ ಅದ್ ಅರ್ಥ ಆಗಿರ್ಲಿಲ್ಲ ಅಷ್ಟೇ. ಸರಿ ಬಿಡು, ಆಯ್ತು. ಇನ್ ಯಾವತ್ತು ಆ ತರ ಸವಾಸ ಮಾಡ್ಬೇಡಣ ಪ್ಲೀಸ್. ಇದನ್ನ ಇಲ್ಲಿಗೆ ಬಿಟ್ಬಿಡು, ಮರ್ತು ಬಿಡು ಅವಳನ್ನ. ಸಿದ್ದು, ಅವಳೇನೋ ಒಳ್ಳೆಯವಳಾಗಿ ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಮರೆಯೋದು ತುಂಬಾ ಕಷ್ಟ ಇರ್ತಿತ್ತು ಕಣೋ. ಆದ್ರೆ ಏನ್ ಮಾಡೋದು? ಅವಳು ನನ್ನ ಪ್ರೀತಿ ಮಾಡ್ಲಿಲ್ಲ, ನನ್ನ ಆಸ್ತಿನ ಪ್ರೀತಿ ಮಾಡಿದ್ಲು. ಕಡೆಗೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು? ಆಸ್ತಿ ಇದ್ರೆ ಮಾತ್ರ ಬಾ, ಇಲ್ಲಾಂದ್ರೆ ಬರ್ಬೇಡ ಅಂದ್ಬಿಡೋದ. ಥೋ, ತುಂಬಾ ಬೇಜಾರಾಗೋಯ್ತು. ನನ್ ಮೇಲೆ ನನಗೆ ಜಗ್ಗೊಪ್ಸಿ ಬಂದ್ಬಿಡ್ತು ಕಣೋ. ಅಷ್ಟೇ ಅಣ್ಣ, ಅದು ನಿಜವಾದ ಪ್ರೀತಿ ಅಲ್ವಲ್ಲ. ಹಂಗಾಗಿ ಈ ತರ ಎಲ್ಲ ಆಗೋದು ಸಹಜ ಬಿಡು. ಸರಿಯಾಗಿ ಮಾಡಿದಾಳೆ ನಿನ್ಗಳು. ಯಾಕಂಗಂತೀಯ? ಮತ್ ಇನ್ನೇನಣ್ಣ, ದೇವತೆ ಅಂತ ಅದ್ಗೇನಿಟ್ಕೊಂಡು ಅಂತ ರಾಕ್ಷಸಿನ ಸವಾಸ ಮಾಡಿದ್ಯಲ್ಲ, ಅದಕ್ಕೆ ನನ್ನ ಕೋಪ ಬಂದಿದ್ದು. ಸರಿ ಬಿಡು ಸಿದ್ದು, ಏನೋ ಅವಳನ್ನ ಮರೀತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ. ಅವಳನ್ನ ಮರೆಯೋದಕ್ಕೆ ಏನು ಕಣ ಇಷ್ಟು ಟೈಮು? ಒಂದೇ ಸಲ ಮರ್ತೋಗು. ಅವಳು ಇನ್ನೊಂದ್ಸಲ ಕನ್ಸಲ್ಲೂ ನೆನೆಸ್ಕೊಂಬೇಡ. ಮತ್ತೆ ಅದ್ಗೇನ್ ಚೆನ್ನಾಗಿ ನೋಡ್ಕೋಣ ಪ್ಲೀಸ್. ನನ್ಗೂ ಅವಳ ಬಗ್ಗೆ ಕನ್ಸರ್ನ್ ಇದೆ ಸಿದ್ದು. ಆದ್ರೆ ಏನ್ ಮಾಡ್ಲಿ, ಅವಳನ್ನ ತುಂಬಾ ಅವಮಾನಿಸ್ಬಿಟ್ಟಿದೀನಿ ಕಣೋ. ಇವಾಗ ಸಡನ್ ಆಗಿ ಹೋಗಿ ನಾನು ಅವಳ ಹತ್ರ ಸಾಫ್ಟ್ ಆಗಿದ್ರೆ ಹೆಂಗ್ ಹೇಳು? ಏನ್ ಅನ್ಕೊಂತಾಳ ನನ್ ಬಗ್ಗೆ? ಅಣ್ಣ ಏನಾದ್ರೂ ಮಾಡ್ಕೊ, ಒಟ್ನಲ್ಲಿ ಅದ್ಕೇನ್ ಚೆನ್ನಾಗಿ ನೋಡ್ಕೊ ಅಷ್ಟೇ. ಒಂದ್ ಕೆಲ್ಸ ಮಾಡು, ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬನ್ರಿ. ಹೊರಗಡೆನಾ? ಅವಳು ಒಪ್ಪಬೇಕಲ್ವೋ? ಅವಳ ಮನೆ ಅದು ಇದು ಅಂತ ತುಂಬಾ ಸೆಂಟಿಮೆಂಟ್ ಅವಳಿಗೆ. ಏನಣ್ಣ ನೀನು? ಒಬ್ಬ ಗಂಡಾಗಿ ಹೆಂಡತಿಗೆ ಯಾವ ತರ ಒಪ್ಪಿಸ್ಬೇಕು ಅಂತ ಗೊತ್ತಿಲ್ವಾ? ನೀನ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡು, ಏನೋ ಒಂದ್ ಮಾಡಿ ಅದ್ಗೆ ಒಪ್ಸು. ಹೊರಗಡೆ ಒಂದ್ 4-5 ದಿವಸ ಸುತ್ತಾಡ್ಕೊಂಡ್ ಬನ್ರಿ. ಆಗ ಸ್ವಲ್ಪ ಆದ್ರೂ ಅದ್ಗೆಗೆ ನಿಮ್ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ನೋಡೋಣ ಬಿಡಿಸಿದ್ದು. ಇನ್ನ ಏನಣ್ಣ ನೋಡೋದು? ಅಲ್ಲ ಏನ್ ವಯಸ್ಸಾಗಿ ಮುತ್ಕಾದ್ಮೇಲೆ ಹೋಗ್ತೀಯಾ ಹೊರಗಡೆ ಸುತ್ತಾಡೋದಕ್ಕೆ? ಏನು ಬೇಡ, ನಾನೇ ಏನಾದ್ರು ಪ್ಲಾನ್ ಮಾಡ್ತೀನಿ, ನೀವಿಬ್ರು ಹೊರಗಡೆ ಹೋಗೋತರ. ಓಕೆ? ಅದೇನ್ ಮಾಡ್ತೀಯೋ ಮಾಡಪ್ಪ. ಆದ್ರೆ ಜನ್ಯ ಮಾತ್ರ ನನ್ ಮೇಲೆ ಯಾವ್ದೇ ರೀತಿ ಅನುಮಾನ ಪಡಬಾರ್ದು. ಅಂದ್ರೆ ಇದೇನಪ್ಪಾ ಇದಕ್ಕಿದಂಗೆ ನನ್ ಗಂಡ ಬದಲಾಗ್ಬಿಟ್ರು, ಆತರ ಎಲ್ಲ ಅನ್ನಿಸ್ಬಾರ್ದು. ನ್ಯಾಚುರಲ್ ಆಗಿದ್ರೆ ಓಕೆ. ಅಯ್ಯೋ ಅಣ್ಣ ಅಣ್ಣ, ನೀನಂತೂ ಬಿಡು. ನಿಸರ್ಗ, ಅತ್ತೆ ಬನ್ನಿ ಕುತ್ಕೋ ಬನ್ನಿ. ಇಲ್ಲಮ್ಮ, ಏನ್ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕೂತ್ಕೋತಾ ಇದ್ದೆ ಅತ್ತೆ. ನಿಸರ್ಗ, ತುಂಬಾ ನಿದ್ದೆ ಕೆಡಬೇಡ ಅಮ್ಮ. ಜಾಸ್ತಿ ಹೊತ್ತು ಕೂತಿರ್ಬೇಡ, ಸರಿನಾ? ಸ್ವಲ್ಪ ರೆಸ್ಟ್ ಮಾಡು. ಈ ಟೈಮಲ್ಲಿ ತುಂಬಾ ಹುಷಾರಾಗಿರ್ಬೇಕು ಮಗಳೇ. ಆದಷ್ಟು ಹುಷಾರಾಗಿ ಇದ್ದೀನಿ ಅತ್ತೆ, ಏನ್ ತೊಂದ್ರೆ ಇಲ್ಲ. ನೋಡಮ್ಮ, ನಾಳೆ ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ನೀನು ಮತ್ತೆ ಸಿದ್ಧಾರ್ಥ, ಸರಿನಾ? ಅತ್ತೆ, ಮೊನ್ನೆ ಚೆಕಪ್ ಮಾಡಿಸಿದ್ವಿ, ಮತ್ತೆ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಹೌದಾ? ಸರಿ ಮಗಳೇ, ಅವ್ರು ಏನ್ ಹೇಳ್ತಾರೋ ಅದನ್ನ ನೀಟಾಗಿ ಕೇಳು. ಏನೇ ಮಾತ್ರೆ ಕೊಟ್ಟಿದ್ರು ತಗೋ. ಮತ್ತೆ ನಿಮ್ಗೆ ಏನಾದ್ರು ಬೇಕಂದ್ರೆ ನನ್ನೇ ಕೇಳು, ನಾನೇ ಮಾಡ್ಕೊಡ್ತೀನಿ, ಆಯ್ತಾ? ಸರಿ ಅತ್ತೆ, ಏನಾದ್ರು ಬೇಕಾದ್ರೆ ಕೇಳ್ತೀನಿ ಬಿಡಿ. ಮತ್ತೆ ಪ್ರತಿ ದಿವಸ ಇದ್ದಂಗೆ ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮಾಡೋದೆಲ್ಲ ಬೇಡ ನಿಸರ್ಗ, ಎಲ್ಲ ನಾನು ನೋಡ್ಕೊತೀನಿ. ಬೇಕಾದ್ರೆ ಇನ್ನೊಬ್ರು ಕೆಲಸದವ್ರು ಇಟ್ಕೊಳ್ಳೋಣ, ಸರಿನಾ? ನೀನ್ ಜಾಸ್ತಿ ಆಯಾಸ ಮಾಡ್ಕೊಂಬೇಡ ಮಗಳೇ. ಅತ್ತೆ, ನನ್ಗೆ ಯಾಕೆ ಇಷ್ಟೊಂದು ಇದ್ ಮಾಡ್ತೀರಾ? ಸ್ವಲ್ಪ ನಿಧಾನ ಕೆಲಸ ಮಾಡ್ಕೊತೀನಿ ಬಿಡಿ. ಬೇಡ ನಿಸರ್ಗ, ಆತರ ಏನ್ ಬೇಡ. ನೋಡು, ಇನ್ನ 3 ತಿಂಗಳು ನೀನು ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ಬೇಕಾದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು. ಯಾಕಂದ್ರೆ ಹೆರಿಗೆ ಆಗೋದು ತುಂಬಾ ಸುಲಭ ಆಗುತ್ತೆ ಅಂತ ಅಷ್ಟೇ. ಆದ್ರೆ 3 ತಿಂಗಳವರೆಗೂ ತುಂಬಾ ಹುಷಾರಾಗಿರು ಮಗಳೇ. ಸರಿ ಅತ್ತೆ, ಆಯ್ತು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅತ್ತೆ, ಯಾಕೆ ಯಾಕೆ ನೀವು ಕ್ಷಮೆ ಕೇಳ್ತಾ ಇದ್ದೀರಾ? ಸಿದ್ಧಾರ್ಥ ತುಂಬಾ ನೋಯಿಸ್ಬಿಟ್ಟಲ್ಲ ಮಗಳೇ ನಿನ್ಗೆ. ನನಗಂತೂ ತುಂಬಾ ಬೇಜಾರಾಯ್ತಮ್ಮ. ಚಿಕ್ಕ ವಯಸ್ಸಿಂದಾನು ಹಂಗೆ ಅವನು. ಅಣ್ಣ ಅಂದ್ರೆ ಪ್ರಾಣ ಬಿಡ್ತಾನೆ. ಏನಾದ್ರೂ ಆಗ್ಲಿ ಅಣ್ಣಂಗೂ ಕೊಡ್ಬೇಕು, ಏನಾದ್ರೂ ಇರ್ಲಿ ಅಣ್ಣನೂ ಇರ್ಬೇಕು ಜೊತೆಗೆ. ಹಂಗಾಗಿ ಅವನು ಈ ತರ ಮಾಡಿದನಷ್ಟೇ. ಅತ್ತೆ, ಸಿದ್ಧಾರ್ಥ ಅವ್ರು ಏನು ಅಂತ ನನಗೆ ಗೊತ್ತು. ಈ ತರ ಮಾಡೋದಕ್ಕೆ ಅವರು ತುಂಬಾನೇ ಕಷ್ಟಪಟ್ಟಿರ್ತಾರೆ ಬಿಡಿ. ಅಲ್ಲ, ಆತರ ಮಾತಾಡ್ಬೇಕು ಅಂತಂದ್ರೆ ಅವ್ರು ಎಷ್ಟು ನೊಂದಿದ್ರೆ ಅವ್ರು ಅಷ್ಟೆಲ್ಲ ಮಾತಾಡ್ತಾರೆ ಅತ್ತೆ. ನಾನು ಅರ್ಥ ಮಾಡ್ಕೋತೀನಿ. ಹೌದಮ್ಮ, ಅಣ್ಣನ್ಗೆ ಇನ್ನ ಮಗು ಆಗಿಲ್ವಲ್ಲ ಅನ್ನೋ ನೋವು ಅವನಲ್ಲಿತ್ತು ಅಷ್ಟೇ. ಎಲ್ಲ ಅರ್ಥ ಮಾಡ್ಸಿದೀನಿ ನಾನು, ಸರಿನಾ? ಇನ್ಮೇಲೆ ತರ ಎಲ್ಲ ಮಾಡಲ್ಲ ಅವನು. ಮತ್ತೆ ಜನಿಯ ಸಂಸಾರನೂ ಸರೋಗುತ್ತೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಸರಿ ಅತ್ತೆ, ಎಲ್ಲ ಸರೋದ್ರೆ ಇನ್ನೇನಿತ್ತು. ಸರಿನಮ್ಮ, ಆಯ್ತು. ತುಂಬಾ ಹೊತ್ತು ಓದ್ಕೋಬೇಡ, ಪರವಾಗಿಲ್ಲ. 1-2 ಮಾರ್ಕ್ಸ್ ಕಡಿಮೆ ಬಂದ್ರು ಏನ್ ಪರವಾಗಿಲ್ಲ, ಆರಾಮಾಗಿ ಎಷ್ಟು ಬೇಕೋ ಅಷ್ಟೇ ಓದು. ಸರಿ ಅತ್ತೆ, ಆಯ್ತು. ಅತ್ತೆ ಅಂದ್ರೆ ಏನೇನೋ ಕಲ್ಪನೆ ಬರುತ್ತೆ ಮನ್ಸಲ್ಲಿ.
ಆದ್ರೆ ನಮ್ಮ ಅತ್ತೆ ನೋಡಿದ್ರೆ ಮಾತ್ರ ಅಮ್ಮನ್ ನೋಡ್ದಂಗೆ ಆಗುತ್ತೆ. ಎಷ್ಟು ಕಾಳಜಿ ವಹಿಸ್ತಾರೆ ಅವರು. ನಾನಂತೂ ತುಂಬಾನೇ ಅದೃಷ್ಟವಂತೆ. ಅಲ್ಲ, ಎಲ್ಲೋದ್ರು? ಫೋನ್ ಆಗ್ಲಿಂದ ರಿಂಗ್ ಆಗ್ತಿದೆ. ಅರೆ, ಇದೇನಿದು? ಹಿಂಗೆ ಹಿಂದಿಂದೇನೆ ಫೋನ್ ಮಾಡ್ತಾ ಇದ್ದಾರೆ. ಏನಾದ್ರೂ ಎಮರ್ಜೆನ್ಸಿನಾ? ನಾನೇ ಪಿಕ್ ಮಾಡಿ ನೋಡ್ಲಾ? ಇದೇನಿದು? ಡಾಕ್ಟರ್ ಬೃಂದ? ಯಾರಿದು ಹೊಸದಾಗಿ ಡಾಕ್ಟ್ರು? ಅಲ್ಲ, ಡಾಕ್ಟರ್ಗೆ ಫೋನ್ ಮಾಡ್ತಾರೆ ಸಿದ್ಧಾರ್ಥ ಅವ್ರಿಗೆ. ಏನಾದ್ರೂ ಹೇಳೋದೇನಾದ್ರೂ ಇತ್ತಾ? ಇಲ್ಲ ಯಾರಿಗಾದ್ರೂ ಏನಾದ್ರೂ ಎಮರ್ಜೆನ್ಸಿನಾ? ಅಯ್ಯೋ, ಹೆಂಗನ ಆಗ್ಲಿ, ಒಂದ್ಸಲ ಫೋನ್ ಪಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಲೋ ಸಿದ್ಧಾರ್ಥ್. ಹಲೋ, ನಾನ್ ಮಿಸ್ಸಸ್ ಸಿದ್ಧಾರ್ಥ್ ಮಾತಾಡ್ತಾ ಇರೋದು. ಓ, ಓಕೆ, ಮಿಸ್ಸಸ್ ಸಿದ್ಧಾರ್ಥ್ ಅವರಾ? ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಡಾಕ್ಟರ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಓ, ನನ್ನ ಬಗ್ಗೆ ಎಲ್ಲ ಹೇಳಿದಿರಾ ಸಿದ್ಧಾರ್ಥ್ ಅವರು? ನಾನು ಫೋನಲ್ಲಿ ಡಾಕ್ಟರ್ ಅಂತ ಸೇವ್ ಆಗಿತ್ತು, ಹಂಗಾಗಿ. ಓ, ಹೌದಾ, ಓಕೆ ಓಕೆ. ನಿಸರ್ಗ, ಎಲ್ಲ ಒಪ್ಪಿಗೆ ಇದೆಯಾ ತಾನೇ ನಿಮ್ಗೆ? ಒಪ್ಪಿಗೆನಾ? ಯಾಕೆ ಡಾಕ್ಟರ್? ಯಾವ ವಿಚಾರ? ಯಾವ ವಿಚಾರ ಅಂದ್ರೆ ಬೆಳಗ್ಗೆ ಸಿದ್ಧಾರ್ಥ್ ಅವ್ರು ಫೋನ್ ಮಾಡಿದ್ರು, ಅದೇ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಡಾಕ್ಟರ್. ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ ನನಗೆ, ಸ್ವಲ್ಪ ಬಿಡಿಸಿ ಹೇಳ್ತೀರಾ ಯಾವ ವಿಚಾರದ ಬಗ್ಗೆ? ನೋಡಿ ನಿಸರ್ಗ ಅವರೇ, ಬೆಳಗ್ಗೆ ಸಿದ್ಧಾರ್ಥ್ ಅವ್ರು ಫೋನ್ ಮಾಡಿದ್ರು. ಅವರು ಮತ್ತೆ ನೀವು ಇಬ್ರು ಒಪ್ಪಿ ಅಭಾಷಣ ಮಾಡಿಸ್ಕೊತಿದ್ದೀರಂತೆ. ಸೊ ಹಾಗಾಗಿ ನಾಳೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರಲ್ವಾ ಸಿದ್ಧಾರ್ಥ್ ಅವರು, ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಫೋನ್ ಮಾಡಿದೆ. ಆಕ್ಚುಲಿ ನಾನ್ ಕೊಟ್ಟಿರೋ ಟೈಮ್ಗೆ ಆಗೋದಿಲ್ಲ, ಹೊರಗಡೆ ಒಂದು ಎಮರ್ಜೆನ್ಸಿ ಸರ್ಜರಿ ಇದೆ, ಹೋಗ್ತಾ ಇದ್ದೀನಿ. ನಾಳೆ 1 ಗಂಟೆ ಮೇಲ್ ಬರಲಿ ಅಂತ ಫೋನ್ ಮಾಡಿದೆ. ಓಕೆನಾ ನಿಸರ್ಗ? ಹಲೋ ನಿಸರ್ಗ ಅವರೇ, ಮಾತಾಡಿ. ಹಲೋ, ಫೋನ್ ಲೈನಲ್ಲಿ ಇದೆ ಅಲ್ವಾ? ಹಲೋ ಸಿದ್ಧಾರ್ಥ್, ಈ ತರನು ಮೋಸ ಮಾಡ್ಬೋದು ಅಂತ ನಿಮ್ಮನ್ನ ನೋಡೇ ಕಲಿಬೇಕು. ಅಂದ್ರೆ ಕಡೆಗೂ ನೀವು ನನ್ನ ಬಗ್ಗೆ ಇಷ್ಟೆಲ್ಲ ತಾತ್ಸಾರ ಮಾಡ್ತೀರಾ? ನನ್ನ ಮಗುನ ತೆಗ್ಸೋದಕ್ಕೆ ಅಷ್ಟೊಂದು ಆಸೆನಾ ನಿಮ್ಗೆ? ಬೆಳಗ್ಗೆ ಆಗಿದ್ದು ನೋಡಿದ್ರೆ ಎಲ್ಲ ಆಗಿದ್ದಾಗೋಯ್ತು, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಅಂದ್ರೆ ನಾನು ನಿಜ ಅನ್ಕೊಂಡ್ಬಿಟ್ಟೆ. ಸೊ ಐ ರಿಯಲೈಸ್ ನಿಮ್ಗೆ ನನ್ನ ಮಗು ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಓಕೆ, ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕು. ಇನ್ಯಾವತ್ತೂ ನಿಮ್ಮನ್ನ ನಂಬಲ್ಲ ಸಿದ್ಧಾರ್ಥ್, ಇನ್ಯಾವತ್ತೂ ನಿಮ್ಮನ್ನ ನಂಬೋದಿಲ್ಲ ನಾನು. ಎಲ್ಲಾರ ಮುಂದೆ ನಂದು ತಪ್ಪಾಯ್ತು, ಈ ತರ ಮಾಡಿದ್ದು ತಪ್ಪು ಅಂತ ಹೇಳಿ ಈಗ ಒಳಗೊಳಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ತಗೊಂಡಿದ್ದೀರಾ? ಓಕೆ, ನೀವು ನೀವು ನನ್ನ ಇಷ್ಟೆಲ್ಲ ತಾತ್ಸಾರ ಮಾಡಬಾರ್ದಿತ್ತು. ಆಯ್ತು ಆಯ್ತು ಸಿದ್ಧಾರ್ಥ್ ಸರ್, ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರೋ ಅದನ್ನ ಮಾಡಿ. ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ನಿಮಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೆ. ನೀವು ಮಾತ್ರ ಏನ್ ಮಾಡಕ್ ಹೊರಟಿದ್ದು? ಛೇ ಸಿದ್ಧಾರ್ಥ್ ಸರ್, ಆದ್ರೂ ನಿಮ್ಮನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ. ನನ್ನ ಮಗುನ ತೆಗೆಸೋ ಆಲೋಚನೆ ನಿಮ್ಮ ಮನಸ್ಸಲ್ಲಿದೆ ಅಂದ್ರೆ ಐ ಹೇಟ್ ಯು, ಐ ಹೇಟ್ ಯು ಸಿದ್ಧಾರ್ಥ್ ಸರ್. ಅಣ್ಣ, ನಾನ್ ತುಂಬಾ ಬೇಜಾರ್ ಮಾಡ್ಬಿಟ್ಟೆ ನಿಸರ್ಗನ್ಗೆ. ನಿಂಗೂ ಒಂದ್ ಮಗು ಆಗ್ಲಿ ಅನ್ನೋ ಒಂದು ಆಸೆಗೆ ನಿಸರ್ಗನ ತುಂಬಾ ನೋಯಿಸ್ಬಿಟ್ಟೆ ಅಣ್ಣ. ಅದೇ ಸಿದ್ದು ಹೇಳಿದ್ದು ಅಲ್ಲ, ಇಷ್ಟೆಲ್ಲ ಕಾಮನ್ ಸೆನ್ಸ್ ಇರೋ ನೀನು ಈ ತರದ್ ಒಂದ್ ತಪ್ಪು ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ನಿನ್ಗೆ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆಯಲ್ವಾ, ಅಷ್ಟೇ ಸಾಕು. ಇನ್ಮೇಲಾದ್ರೂ ನಿಸರ್ಗನ ಚೆನ್ನಾಗಿ ನೋಡ್ಕೋ. ಹೌದು ಅಣ್ಣ, ಆಕ್ಚುಲಿ ಒಂದ್ ಒಳ್ಳೆ ಗಟ್ಟಿ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಸೊ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡ್ಬಿಟ್ಟಿದ್ದೆ. ಇವಾಗ ಹೋಗಿ ಬೃಂದಕ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೋಬೇಕು ಅಣ್ಣ. ಓಹೋ, ಅಷ್ಟು ದೂರ ಹೋಗ್ಬಿಟ್ಟಿದ್ದ ಮಹಾನ್ ಭಾವ ನೀನು. ಏನು ಸಿದ್ದು, ಹಾ, ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು. ಹೋಗ್ಲಿ ಬಿಡು, ಬೇಗ ಹೋಗಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ಕೋ ಫಸ್ಟ್, ಗೊತ್ತಾಯ್ತಾ? ಮತ್ತೆ ನಿಸರ್ಗನ್ ಚೆನ್ನಾಗಿ ನೋಡ್ಕೋ. ಈ ಟೈಮಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಅಣ್ಣ, ನೀನು ಕೂಡ ತುಂಬಾ ಹುಷಾರಾಗಿರು. ಆ ಮಾನಸಿ ಸರಿ ಇಲ್ಲ, ಯಾವಾಗಾದ್ರೂ ನಿನ್ ಮೇಲೆ ಅಟ್ಯಾಕ್ ಮಾಡ್ಬೋದು ಅವಳು. ಇಲ್ಲ ಬೇರೆ ಯಾವ ರೂಪದಲ್ಲಾದ್ರೂ ಅವಳು ಬಂದು ನಿಮ್ಮನ್ನ ಕಾಡಿಸ್ಬೋದು. ಅಂದ್ರೆ ರೌಡಿಗಳು ಬಿಡೋದು, ಇಲ್ಲ ಏನಾದ್ರೂ ಮಾಡ್ಬೋದು ಅವಳು. ನನಗೇನು 6 ಸೆನ್ಸ್ ಹಂಗೆ ಹೇಳ್ತಾ ಇದೆ. ಸಿದ್ದು, ಅವಳು ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ಡೋಂಟ್ ವರಿ, ನಾನ್ ನೋಡ್ಕೋತೀನಲ್ಲ. ಅಣ್ಣ, ಕೊನೆದಾಗ ಒಂದ್ ಮಾತು, ಅದ್ಗೆ ನೀವು ತುಂಬಾ ಖುಷಿಯಾಗಿರ್ಬೇಕು. ನೀವಿಬ್ರು ಚೆನ್ನಾಗಿರ್ಬೇಕಣ್ಣ, ಪ್ಲೀಸ್. ಸಿದ್ದು, ನಾನೇನೋ ಪ್ರಯತ್ನ ಪಡ್ತೀನಪ್ಪ. ನಿಮ್ ಅತ್ತಿಗೆ ನನ್ಗೆ ಇದ್ರಲ್ಲೆಲ್ಲ ಕೋಆಪರೇಟ್ ಮಾಡಿದ್ರೆ ಓಕೆ. ಅವಳೇನಾದ್ರೂ ನನ್ನ ಬಗ್ಗೆ ನಾಟಕ ಆಡ್ತಾ ಇದಾರೆ ಅನ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಸಫರ್ ಆಗ್ತೀನಿ ಕಣೋ. ಅಣ್ಣ, ನಿನ್ ಪ್ರೀತಿ ತೋರ್ಸು ಅತ್ತಿಗೆ ಮೇಲೆ. ಆಮೇಲೆ ನೋಡು, ನೀನ್ ಅವ್ರ ಪ್ರೀತಿನ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ. ಯಾಕೆ ಗೊತ್ತಾ, ಅವ್ರ ಮನೆಯವ್ರನ್ನೆಲ್ಲ ಎಷ್ಟು ಕಾಳಜಿಯಿಂದ ನೋಡ್ಕೊತಾರೆ ಗೊತ್ತಾ ಅಣ್ಣ. ನಿಜವಾಗ್ಲು ದೇವತೆನೆ ಅತ್ತಿಗೆ. ಸರಿ ಸಿದ್ದು, ಆಯ್ತು, ಹೋಗು, ಬೇಗ ಹೋಗಿ ಡಾಕ್ಟರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್. ಹೆಸರ್ಗ, ಏನ್ ಹೆಸರ್ಗ? ಓಹೋ, ಓದ್ಕೋತಾ ಹಂಗೆ ಮಲಗ್ಬಿಟ್ಟಿದ್ದಾಳೆ. ಎಲ್ಲೂ ಮಲಗ್ಬೇಕಂತ ಕಾಮನ್ ಸೆನ್ಸ್ ಇಲ್ಲ ಇವಳಿಗೆ. ಇವಳೇ ಒಂದ್ ಮಗು, ಇವಳಿಗೆ ಇನ್ನೊಂದ್ ಮಗುನಾ? ನಿಸರ್ಗ, ಐ ಆಮ್ ರಿಯಲಿ ಸಾರಿ ಕಣೆ.
ತುಂಬಾ ನೋಯಿಸ್ಬಿಟ್ಟೆ ನಿನ್ಗೆ. ಸರಿ, ಆಗಿದ್ದಾಗೋಯ್ತು. ಇವತ್ತಿಂದ ನಿನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೋತೀನಿ. ಇನ್ ಯಾವುದೇ ರೀತಿ ಬೇಜಾರು ಮಾಡಲ್ಲ, ಸರಿನಾ? ಬಂಗಾರ, ನನ್ ಬಂಗಾರ ಕಣೆ ನೀನು. ಎಷ್ಟು ಮುದ್ದಾಗಿ ಮಲಗಿದ್ಯಾ ನೋಡು. ಓಕೆ. ಬಂಗಾರ, ಎಷ್ಟು ಮುದ್ದಾಗಿದ್ಯಾ. ಸಾರಿ ಕಣೆ, 1000 ಸಲ ಸಾರಿ ಕೇಳಿದ್ರು ನನ್ ಬೇಜಾರೇ ಕಡಿಮೆ ಆಗ್ತಾ ಇಲ್ಲ. ಸರಿ ಆಯ್ತು, ಬೆಳಿಗ್ಗೆ ಎದ್ದೋಳು, ನಿಮ್ಗೊಂದು ಸರ್ಪ್ರೈಸ್.